ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮಂಜು ಎಕ್ಸಸೈಸ್ ಹೋಗಿದ್ರು. ಅವ್ರು ಬರೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಸರ್ಪ್ರೈಸ್ನ ರೆಡಿ ಮಾಡಿದ್ದೀನಿ. ಅದಕ್ಕೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ವಾಲ್ ಹಾಗೆ ಖಾಲಿ ಇತ್ತು. ಇದನ್ನು ನಾನು ಡಿನ್ನರ್ ಬ್ಯಾಕ್ಗ್ರೌಂಡಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಾಲ್ನ ರೆಡಿ ಭೂತ ಇದು ಹಂಗೆ ಸ್ವಲ್ಪ ಹಾಗೇ ನನಗೆ ಬರುತ್ತೋ ಹಾಗೆ ಸುಮ್ಮನೆ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಅಷ್ಟು ನೀಟಾಗಿ ಬರಲ್ಲ, ಬಟ್ ಆದ್ರೂ ಟ್ರೈ ಮಾಡಿದ್ದೀನಿ. ಅದ್ವಿ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಬ್ಬರೇ ಇರೋದ್ರಿಂದ ಡೈಲಿ ಎಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ, ಅಷ್ಟು ಕೆಲಸನೂ ಇರಲ್ಲ. ಸೊ ಇರೋ ಸ್ವಲ್ಪ ಟೈಮ್ನಲ್ಲಿ ಏನಾದರೂ ಮಾಡೋಣ ಅಂಥೇಳ್ಬಿಟ್ಟು ಹೀಗೆ ಸುಮ್ಮನೆ ಒಂದಂಗೆ ಪೇಂಟಿಂಗ್ ಮಾಡಿದ್ದೀನಿ. ಸ್ವಲ್ಪ ಬಟರ್ಫ್ಲೈಸ್ ಎಲ್ಲ ಹಾಕಿ ಆ ಥರ ಒಂದು ಲಾಸ್ಟ್ ಔಟ್ಪುಟ್ನ ತೋರಿಸ್ತೀನಿ ನಿಮಗೆ. ಮೊದಲನೇದು ನೀನು ಪ್ರತಿದಿನ ಪ್ರೋಗ್ರಾಮ್ ಹಿಂದಿನ ದಿನದಲ್ಲೇ ಗೊತ್ತಾಗಬೇಕು. ಸೊ ಈ ಥರ ಬಟರ್ಫ್ಲೈಗೆ ಅದ್ವಿದು ಕಲರ್ ಪೆನ್ಸಿಲ್ ಬರುತ್ತಲ್ಲ, ಅದರಲ್ಲೇ ಔಟ್ಲೈನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೈಲೈಟಿಂಗ್ ಕಾಣಿಸ್ಲಿ ಅಂತೇಳ್ಬಿಟ್ಟು ನಾನಿಲ್ಲಿ ಜಾಸ್ತಿ ಏನಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಅದು ಪೇಂಟನ್ನ ಆಲ್ರೆಡಿ ನಾನು ಡೆಕೋಪೇಜ್ ಕ್ಲಾಸಸ್ಗೆ ಹೋಗ್ತಿದ್ದೆ. ಆ ಕ್ಲಾಸಸ್ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಆಕ್ರಲಿಕ್ ಪೇಂಟು, ಅದನ್ನೇ ಯೂಸ್ ಮಾಡಿದ್ದೀನಿ. ಮತ್ತು ಇದು ಬ್ಲ್ಯಾಕ್ ಕಲರ್ ಶೀಟು ಗೊತ್ತಿರುತ್ತೆ ನಿಮ್ಗೆ ಆಲ್ಮೋಸ್ಟ್ ಆಲು. ಆ ಶೀಟ್ನ ಯೂಸ್ ಮಾಡಿದ್ದೀನಿ. ಇದು ಒಂಥರ ಚೆನ್ನಾಗಿರುತ್ತೆ. ಇವಾಗ ಡ್ರಾಯಿಂಗ್ ಮಾಡೋರೆಲ್ಲ ಆಲ್ಮೋಸ್ಟ್ ಅಲ್ಲೂ ಯೂಸ್ ಮಾಡ್ತಾರಲ್ವ, ಕೆಳಗಡೆ ಬೇಸಾಗಿ ಸ್ವಲ್ಪ ಯೂಸ್ ಮಾಡ್ತಾರೆ ಈ ಥರ ಶೀಟ್ನ, ಗೊತ್ತಿರುತ್ತೆ ಅನ್ಕೋತೀನಿ. ಆ ಥರ ಶೀಟ್ ನನ್ನ ಹತ್ರ ಇತ್ತು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಸುಮ್ಮನೆ ಸ್ವಲ್ಪ ಹೈಲೈಟಿಂಗ್ ಮಾಡಿದ್ದೀನಿ ಬಟರ್ಫ್ಲೈಸ್ಗಳಿಗೆಲ್ಲ. ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೋಗಿ ತೊಗೊಬರೋಕ್ಕೂ ನನಗೆ ಅದ್ವಿ ಕರ್ಕೊಂಡು ಅಷ್ಟು ಇಂಟ್ರೆಸ್ಟು ಇರಲಿಲ್ಲ. ಇರೋದ್ರಲ್ಲೇ ಏನಾದರೂ ಮಾಡೋಣ ಅಂಥೇಳ್ಬಿಟ್ಟು ಈ ಥರ ಮಾಡಿದ್ದಷ್ಟೇ. ಹೇಗೆ ಬಂದಿದೆ ಅಂಥೇಳ್ಬಿಟ್ಟು ಕಮೆಂಟ್ ಮಾಡಿ. ಲಾಸ್ಟ್ ಔಟ್ಪುಟ್ಟು ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಲ್ವಾ ಅಂಥೇಳ್ಬಿಟ್ಟು. ಇದ್ರ ಜೊತೆಗೆ ಸ್ವಲ್ಪ ನಾನು ಲಾಸ್ಟಿಗೆ ಬರೆದಿದ್ದೆ, ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಯು ಕಾಲ್ ಇಟ್ ಮ್ಯಾಡ್ನೆಸ್ ಬಟ್ ಐ ಕಾಲ್ ಇಟ್ ಲವ್ ಅಂಥೇಳ್ಬಿಟ್ಟು ಹಾಗೆ ಬರೆದಿದ್ದೆ ಪೇಂಟ್ ಮೇಲೇ. ಅದಾದಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಅವ್ರು ಇವತ್ತು ಬರ್ತಿದ್ರು. ಸೊ ಹಾಗಾಗಿ ಎಲ್ಲನೂ ಬೆಡ್ ಸ್ಪ್ರೆಡ್ ಎಲ್ಲ ಸ್ವಲ್ಪ ಚೇಂಜ್ ಮಾಡೋಣ ಅಂಥೇಳ್ಬಿಟ್ಟು ಚೇಂಜ್ ಮಾಡ್ಕೋತಾ ಇದ್ವಿ. ಇನ್ನು ಅಷ್ಟು ಗಲೀಜಾಗಿರಲ್ಲ, ನಾನು ಪಾಪು ಇಬ್ಬರೇನೇ ಇರೋದು. ಅದ್ವಿ ಸ್ವಲ್ಪ ಏನು ಗಲೀಜು ಮಾಡಿಬಿಡ್ತಾಳೆ ಬೇಗ, ಅಂದರೆ ಸ್ವಲ್ಪ ಬಿಸಿಲು ಇರೋದ್ರಿಂದ ಧೂಳು ಜಾಸ್ತಿ ಈ ಟೈಮಲ್ಲಿ. ಸೊ ಹಂಗಾಗಿ ಅದು ಸ್ವಲ್ಪ ಗಲೀಜಾಗುತ್ತೆ. ಅದು ಬಿಟ್ಟರೆ ಇನ್ನು ಬೇರೆ ಏನು ಇದನ್ನು ರೂಮ್ನ ಅಷ್ಟು ಯೂಸ್ ಮಾಡಲ್ವಲ್ಲ, ಹಾಗಾಗಿ ಏನು ಗಲೀಜಾಗಲ್ಲ. ಮತ್ತು ಅವರು ಏನು ಬರ್ತಿದ್ದೀನಿ ಅಂದ ತಕ್ಷಣ ನಮ್ಮ ಮದ್ವೆಗೆ ಒಂಥರ ಎಕ್ಸೈಟ್ಮೆಂಟು. ಸ್ವಲ್ಪ ಕೆಲವರು ಬೇಗ ಬಂದರು, ಇವ್ರು ಸ್ವಲ್ಪ ಲೇಟಾಗೆ ಬರ್ತಿದ್ರು. ಹಂಗಾಗಿ ಅದ್ವಿಗೆ ಇನ್ನೂ ಯಾಕೆ ಬಂದಿಲ್ಲ ಅನ್ನೋ ಥರ. ಆಲ್ಮೋಸ್ಟ್ ಅಲ್ಲೂ ಅವರು ನಮ್ಮನ್ನು ರಾಜಸ್ಥಾನದಲ್ಲಿ ಬಿಟ್ಟು ಅವ್ರು ಬೇರೆ ಕಡೆಗೆ ಹೋಗಿದ್ರು. 1.5 ಮಂತ್ಸೇ ಆಗೋಗಿತ್ತು ಅವರು ಹೋಗಿ. 1.5 ತಿಂಗಳು. ಇಲ್ಲಿ ಬಂದಾದ್ಮೇಲೂ ಬೇರೆ ಇರಬೇಕಲ್ಲ ಅನ್ನೋದು ಒಂಥರ ಬೇಜಾರು. ಮತ್ತು ಬರ್ತಾ ಇರಬೇಕಾದ್ರೆ ಮತ್ತೆ ಅದೇ ಹಳೆ ಫೀಲಿಂಗ್ಸು, ಅದೇ ಎಮೋಷನ್ಸು ನಮಗೆ. ಎಲ್ಲೇ ಹೋದ್ರೂ ಇದು ಒಂಥರ ಏನು ಹೇಳ್ಬೋದು, ಎಲ್ಲರೂ ಅನ್ಕೋತಾರೆ ಓ ಅಲ್ಲಿದ್ದಾರೆ ಬಿಡು, ಜೊತೆಗಿದ್ದಾರೆ, ಕರ್ಕೊಂಡೋಗಿದ್ದಾರೆ ಅಂತೇಳ್ಬಿಟ್ಟು ಅಂತಾರೆ. ಬಟ್ ಆದರೆ ಆ ಥರ ಅಲ್ವೇ ಅಲ್ಲ. ಇಲ್ಲಿಗೆ ಜೊತೇಲಿ ಇರೋಕ್ಕೆ ಕರ್ಕೊಬಂದ್ರೂ ಅವ್ರು ಒಂದು ಕಡೆ ನಾವು ಒಂದು ಕಡೆ ಅನ್ನೋ ಥರನೇ ಆಗಿದೆ. ಸಮ್ಟೈಮ್ಸ್ ಹಂಗಾಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ನಾನು ಒಬ್ಬಳೇ ಆ ಥರ ಏನಿಲ್ಲಲ್ಲ, ನನ್ನ ಥರನೇ
ಎಷ್ಟು ಆಲ್ಮೋಸ್ಟ್ ಅಲ್ಲಿ ಒಂದು 50-60 ಮೆಂಬರ್ಸ್ ಇಲ್ಲಿರೋ ಜಾಗದಿಂದಲೇ ಹೋಗಿದ್ದಾರೆ. ಅವ್ರನ್ನೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಸಮಾಧಾನ ಮಾಡ್ಕೋಬೋದು. ಆ ಥರ ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗೆ ನೋಡಿದ್ರೆ ಇನ್ನು ಕೆಲವರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋರು ಕೂಡ ಒಬ್ಬೊಬ್ಬರೇ ಇರ್ತಾರೆ. ಅದು ಕಂಪೇರ್ ಮಾಡಿದ್ರೆ ನಾವೇನೂ ಅಲ್ಲ, ಆರಾಮಾಗಿರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ಅಂದ್ಕೊಂಡು ಸುಮ್ಮನಾದ್ವಿ ಅಷ್ಟೇ. ನೋಡಿ ಅದ್ವಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಐತಲ್ಲಿ ಆ ಕಡೆ ರೂಮಲ್ಲಿ ನೋಡ್ಲೇ ಇಲ್ಲ ಅಲ್ವಾ ರೀ? ಅಲ್ಲೇ ಇರಿ, ಬರಬೇಡಿ. ಈ ಕಡೆ ಎಸಿದ ಬನ್ನಿ, ಈ ಕಡೆ ಎಸಿಂದ. ನಾನು ತೋರ್ಸಲ್ಲ ನಿಂಗೆ. ಏನಾಯ್ತು? ಯಾಕೆ? ಏನಕ್ಕೆ? ಪಪ್ಪ ಎಲ್ಲೋಗೈತೆ? ಇನ್ನೂ ಬಂದಿಲ್ಲ ಅಮ್ಮ, ನಿಜ ಬಂದಿಲ್ಲ, ನಿಜ ಬಂದಿಲ್ಲ. ನಾನು ಆಗ್ಲೇ ಕರೆದೆ ತಾನೆ, ನಿಜ ಬಂದಿಲ್ಲ. ನೋಡಿ ನಮ್ಮ ಅದ್ವಿತನ ಜುಟ್ಟು ನೋಡಿ, ಎಣ್ಣೆ ಹಚ್ಚಿದ್ದು, ಹಂಗಾಗಿ ಹಂಗೆ ಐತೆ. ಏನಾಯ್ತು? ಏನು ಹೇಳು, ಏನು ಹೇಳು? ಬರುತ್ತೆ, ವೆಯ್ಟ್ ಮಾಡು. ಇಲ್ಲ, ಹೋಗಿ ನೋಡ್ಕೊ ಬರೋಗು, ಹೋಗು. ನಾನು ಬರೋಲ್ಲ, ಅಲ್ಲ ಅಂಕಲ್ ಇರ್ತಾರೆ, ಹೋಗು. ನೋಡ್ದ ಅಮ್ಮ? ಹಾಂ, ಯಾರ್ದು? ಯಾವ ಕಲರು? ಅಪ್ಪಂದು ಬ್ಲ್ಯಾಕ್ ಕಲರು. ಹಾಂ, ಬರುತ್ತಿರು ಮಗನೆ. ಏನಮ್ಮ? ಬರುತ್ತೆ, ವೆಯ್ಟ್ ಮಾಡಲ್ಲ. ಅವ್ರು ಎಕ್ಸಸೈಸ್ಗೆ ಹೋಗ್ತಾರೆ ಅಂದರೆ ಪ್ರತಿಯೊಂದೂ ಕ್ಯಾರಿ ಮಾಡ್ತಾರೆ. ಇಲ್ಲಿ ಜಸ್ಟ್ ಇವರು ಇವಾಗ ಲಗೇಜ್ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು ಅಷ್ಟೇ. ಮತ್ತೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋದರು. ನೋಡಿ ಪ್ರತಿಯೊಂದೂ ತೊಗೊಂಡೋಗಿದ್ದಾರೆ. ಅವ್ರು ಡೈಲಿ ಯೂಸಸ್ ಸ್ಲಿಪ್ಪರು, ಬಕೀಟು, ಸೋಪು, ಬ್ರಷ್, ಬಟ್ಟೆ ತೊಳಿಲಿಕ್ಕೆ ಸೋಪು, ಬ್ರಷ್ಷು, ಆಮೇಲೆ ಬೆಡ್ಶೀಟ್ಗಳು, ಅವ್ರ ಯೂನಿಫಾರ್ಮು, ಆಮೇಲೆ ಡ್ಯೂಟಿ ಶೂಸ್ಗಳು, ಪ್ರತಿಯೊಂದು ಎವ್ರಿಥಿಂಗ್ ಅವ್ರನ್ನ ಕ್ಯಾರಿ ಮಾಡಲೇಬೇಕು. ಸ್ಮಾಲ್ ಥಿಂಗಿಂದ ಹಿಡಿದು ಅವ್ರು ಹಾಕೊಳ್ಳೋ ಯೂನಿಫಾರ್ಮ್ ಆ್ಯಟ್ವರೆಗೂ ಅವ್ರು ಪ್ರತಿಯೊಂದೂ ಕ್ಯಾರಿ ಮಾಡ್ತಾರೆ. ಇವರಂತಲ್ಲ, ಎಲ್ಲರೂ ಕೂಡ ಅಷ್ಟೇ, ಪ್ರತಿಯೊಂದೂ ತೊಗೊಂಡೋಗಲೇಬೇಕು. ಇವ್ರು ಇಟ್ಬಿಟ್ಟು ಮತ್ತೆ ಎಲ್ಲ ಸ್ವಲ್ಪ ಕೆಲಸ ಅಂತ ಹೇಳ್ಬಿಟ್ಟು ಹೋದರು. ಬರೋದು ಆಲ್ಮೋಸ್ಟ್ ಮಧ್ಯಾಹ್ನನೇ ಬರಬೇಕಾಗಿತ್ತು. ಅವ್ರು ಬಂದಿದ್ದು ನೋಡಿದ್ರೆ ಆಲ್ರೆಡಿ 7:45 ಆಗೋಗಿತ್ತು. ಅದ್ವಿಗೆ ಸ್ವಲ್ಪ ಬೇಜಾರಾಯಿತು, ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಎಲ್ಲರೂ ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇವರು ಸ್ವಲ್ಪ ಗಾಡಿ ಎಲ್ಲ ಇದು ಮಾಡಿಬಿಟ್ಟು ಬರಬೇಕಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅದ್ವಿಗೆ ಇವಾಗ ಫುಲ್ ಖುಷಿ, ಅಪ್ಪ ಬಂದುಬಿಟ್ರು ಅಂತ ಹೇಳ್ಬಿಟ್ಟು. ಏನೇನೋ ಅವ್ರ ಅಪ್ಪಂಗೆ ಬಂದ ತಕ್ಷಣ ಎಲ್ಲನೂ ಇಷ್ಟು ದಿನದ್ದು ಏನೇನಿರುತ್ತೆ ಎಲ್ಲನೂ ಹೇಳ್ತಾಯಿದ್ಲು. ಇವರು ಕೇಳ್ತಾಯಿದ್ರು, ಸ್ವಲ್ಪ ಫ್ರೆಶ್ ಅಪ್ ಆಗಲಿಕ್ಕೆಲ್ಲ ಬಿಸಿ ನೀರಿದೆಯಾ ಅಂತೆಲ್ಲ. ನಾನು ಮಾತಾಡಿಕೊಂಡು ಹಾಗೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಷ್ಟೇ ಆಗಿತ್ತು ಈ ವ್ಲಾಗ್. ಮತ್ತು ನಾವು ಡಿನ್ನರ್ ಹೇಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲಾಟ್ಸ್ ಆಫ್ ಲವ್.